ನೇತ್ರಾವತಿ ನದಿ ತೀರದ ಕೇಸ್ನಿಂದ ಹಿಂದೆ ಸರಿಯತ್ತ ಸರ್ಕಾರ ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಇಂದಿನ ಕಲಾಪದಲ್ಲಿ ವಾಪಸ್ ಬಗ್ಗೆ ಹೇಳ್ತಾರ ಗೃಹ ಸಚಿವರು, ಅಂದ್ರೆ ಕೇಸ್ ವಾಪಸ್ ಪಡ್ಕೊಳ್ಳೋದು ಅಥವಾ ಸ್ಟಾಪ್ ಮಾಡೋದು, ಇದ್ರ ಬಗ್ಗೆ ಹೇಳ್ತಾರ ಗೃಹ ಸಚಿವರು ಅನ್ನೋದು ಪ್ರಶ್ನೆ ಇದೆ. ಇವತ್ತು ವಿಧಾನಸಭೆಯಲ್ಲಿ ಚರ್ಚೆಗೆ ಉತ್ತರಿಸಲಿದ್ದಾರೆ ಪರಮೇಶ್ವರ್ ಅವರು. ಹೇಳಿದ್ದಾರೆ, ನಾನು ಉತ್ತರಿಸ್ತೀನಿ ಅನ್ನೋದನ್ನ ಹಿಂದೆನೇ ಹೇಳಿದ್ರು, ಹಾಗಾಗಿ ಇವತ್ತು ಉತ್ತರಿಸ್ತಾರೆ ಪರಮೇಶ್ವರ್ ಅವರು. ಉತ್ತರದ ವೇಳೆ ಎಸ್ಐಟಿ ತನಿಖೆಯ ಅಂಶಗಳ ಬಗ್ಗೆ ಪ್ರಸ್ತಾಪಿಸಬಹುದಾದ ಸಾಧ್ಯತೆ ಇದೆ. 17 ಗುಂಡಿಗಳಲ್ಲಿ ಏನೇನು ಸಿಕ್ಕಿದೆ ಮತ್ತು ಏನಿಲ್ಲ, ಸಿಕ್ಕಿದ್ರೂ ಹೇಳಬೇಕಾಗತ್ತೆ, ಸಿಗದೆ ಇದ್ರೂ ಕೂಡ ಹೇಳಬೇಕಾಗತ್ತೆ, ಅದೆಲ್ಲವನ್ನ ಇವತ್ತು ಸದನದಲ್ಲಿ ಪ್ರಸ್ತಾಪಿಸಲಿದ್ದಾರೆ. ಈ ವೇಳೆ ಸದನದಲ್ಲಿ ಸಾಕಷ್ಟು ಗದ್ದಲ ಆಗುವಂತ ಸಾಧ್ಯತೆಗಳು ದಟ್ಟವಾಗಿ ಇದೆ. ಈಗಾಗಲೇ ಧರ್ಮಸ್ಥಳ ಚಲೋವನ್ನು ಮುಗಿಸಿರುವಂತ ಬಿಜೆಪಿ ಧಾರ್ಮಿಕ ಕ್ಷೇತ್ರದ ಹೆಸರು ಕೆಡಿಸುವಂತ ಪ್ರಯತ್ನ ಅಂತ ಗಂಭೀರವಾಗಿ ಆರೋಪಿಸಿದೆ. ಇತ್ತ ಷಡ್ಯಂತ್ರ ನಡೆದಿದೆ ಅಂತ ಡಿಸಿಎಂ ಡಿಕೆಶಿ ಬೇರೆ ಹೇಳಿದ್ದಾರೆ. ಈ ಎರಡರ ನಿಲುವುಗಳ ಬಗ್ಗೆ ಪರಮೇಶ್ವರ್ ಉತ್ತರದಲ್ಲಿ ಏನ್ ಇದೆ ಅನ್ನೋದು ಪ್ರಶ್ನೆ ಇದೆ. ಎಸ್ಐಟಿ ತನಿಖೆ ವಾಪಸ್ ಪಡ್ಕೊಳ್ತಾರಾ ಅಥವಾ ಮುಂದುವರಿಸ್ತಾರಾ, ಸದ್ಯಕ್ಕೆ ಸ್ಟಾಪ್ ಮಾಡ್ತಾರಾ, ತನಿಖೆ ಆಂಗಲ್ ಅನ್ನ ಚೇಂಜ್ ಮಾಡ್ತಾರಾ, ಎಲ್ಲವೂ ಕೂಡ ಪ್ರಶ್ನೆ. ನೋಡಿ, ಈ ಪ್ರಕರಣ ಸ್ಟಾರ್ಟಿಂಗ್ನಲ್ಲೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು, ಚರ್ಚೆಗಳಿಗೆ ಕಾರಣವಾಗಿತ್ತು, ರಾಷ್ಟ್ರವ್ಯಾಪಿ ಸುದ್ದಿ ಆಗಿತ್ತು. ಹೀಗಿರಬೇಕಾದ್ರೆ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಕಾನೂನಾತ್ಮಕವಾಗಿ ಎಸ್ಐಟಿ ರಚನೆ ಆಗಲಿ, ತನಿಖೆ ಆಗಲಿ ಅಂತ. ಸೊ ಮೊದಲಿಗೆಲ್ಲ ಸುಮ್ಮನೆ ಇದ್ದಂಥ ಬಿಜೆಪಿ ನಾಯಕರು ಇದೀಗ ಧರ್ಮಸ್ಥಳ ಚಲೋ ಅಂತ ರ್ಯಾಲಿ ಮಾಡಿದ್ರು, ಜೊತೆಗೆ ಒಂದಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಬೇಕು, ಸರ್ಕಾರವನ್ನು ಇಕ್ಕಟ್ಟಿಗೆ ಈ ಪ್ರಕರಣದಲ್ಲಿ ಸಿಲುಕಿಸಬೇಕು ಅನ್ನುವಂಥ ಪ್ರಯತ್ನ ಆಗ್ತಾ ಇದೆ. ಬಟ್ ಸರ್ಕಾರ ಇಲ್ಲಿ ಜಾಣ ನಡೆಯನ್ನ ಇಡ್ತಾ ಇರೋದು. ಈಗಾಗಲೇ ಗೃಹ ಸಚಿವರು ಹೇಳಿದ್ದಾರೆ, ಕಾನೂನಾತ್ಮಕವಾಗಿ ಈ ಪ್ರಕರಣವನ್ನು ನೋಡಿ, ಇದರಲ್ಲೂ ಕೂಡ ರಾಜಕೀಯ ಮಾಡೋದು ಬೇಡ ಅನ್ನೋದನ್ನು ಹೇಳಿದ್ದಾರೆ. ಎಲ್ರಿಗೂ ಇರುವಂಥ ಪ್ರಶ್ನೆ, ಇಲ್ಲಿವರೆಗೂ ತನಿಖೆ ಹೇಗೆ ನಡೆದಿದೆ, ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ, ಇದು ಸತ್ಯನ ಷಡ್ಯಂತ್ರನ, ಇದು ಎಲ್ರಿಗೂ ಇರುವಂಥ ಪ್ರಶ್ನೆ. ಯಾಕಂದರೆ ಎಸ್ಐಟಿ ಆಗಲಿ ಅಥವಾ ರಾಜ್ಯ ಸರ್ಕಾರದ ಯಾವೊಬ್ಬ ಸಚಿವರುಗಳಾಗಲಿ ಇತ್ತೀಚಿನವರೆಗೂ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಒಂದೇ ಒಂದು ಸ್ಟೇಟ್ಮೆಂಟು ಸಾಕಷ್ಟು ವೈರಲ್ ಆಗಿತ್ತು. ಹಾಗಾಗಿ ಇವತ್ತು ಸದನದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದು ಅತಿ ದೊಡ್ಡ ಪ್ರಕರಣ ಆಗಿತ್ತು, ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂಥ ಪ್ರಕರಣ. ಮೊದಲೆಲ್ಲ ಇದು ಕೇವಲ ಪ್ರಕರಣವಾಗೇ ಇದ್ರು, ಇತ್ತೀಚಿನ ದಿನಗಳಲ್ಲಿ 1-2-3 ದಿನದಿಂದ ಇದು ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಇವತ್ತು ಸದನದಲ್ಲಿ ಈ ವಿಚಾರವನ್ನ ಪರಮೇಶ್ವರ್ ಅವರು ಹೇಗೆ ಪ್ರಸ್ತಾಪಿಸಬಹುದು, ಈ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಹೇಗೆ ಸದ್ದು ಗದ್ದಲವನ್ನ ಉಂಟು ಮಾಡಬಹುದು ಅಂತ. ಮಿತಿ ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಧಾನಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಅದಕ್ಕೆ ಸರ್ಕಾರದ ಕಡೆಯಿಂದ ಉತ್ತರ ಕೊಡಬೇಕಾಗಿದೆ. ಈಗಾಗಲೇ ಎಸ್ಐಟಿ ಇಂದ ಮಧ್ಯಂತರ ವರದಿಯ ಅಂಶಗಳನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡ್ಬೇಕಾಗತ್ತೆ ಆಗಿರುವಂತಹ ಚರ್ಚೆಗೆ. ಆ ಕಾರಣಕ್ಕೆ ಸದನದಲ್ಲಿ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ ಅನ್ನುವಂತಹ ಕುತೂಹಲಗಳೇ ಇದೆ. ಏನಾದ್ರೂ ಈಗಾಗಲೇ ಕೇಳಿ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಎಸ್ಐಟಿ ತಲೆಬುರುಡೆ ಶೋಧಕ್ಕೆ ಏನಿದೆ, ಆ ಗುಂಡಿ ತೆಗೆಯುವಂತ ಒಂದು ಪ್ರಕ್ರಿಯೆಗೆ ಸ್ಟಾಪ್ ಅನ್ನ ಮಾಡುವಂತ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಸದನದಲ್ಲೂ ಕೂಡ ಗುಂಡಿ ತೆಗೆಯೋದಕ್ಕೆ ಬ್ರೇಕ್ ಅನ್ನ ಹಾಕುವಂತ ನಿರ್ಧಾರವನ್ನ ಪರಮೇಶ್ವರ್ ಅವರು ಪ್ರಕಟ ಮಾಡ್ತಾರ ಅನ್ನುವಂತಹ ಕುತೂಹಲಗಳ ಕಡೆ ಇದೆ. ಇದರ ನಡುವೆ ಈಗಾಗಲೇ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ ಪ್ರಕರಣ. ಬಿಜೆಪಿ ನಾಯಕರು ಈಗಾಗಲೇ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಯಾರು ಪ್ರಮುಖ ವಿಚಾರಗಳು ಬರ್ತಾ ಇದೆ ಅಂತವರನ್ನೇ ಭೇಟಿ ಮಾಡಿದ್ದಾರೆ. ಇದರ ನಡುವೆ ಸ್ಥಳೀಯ ಧರ್ಮಸ್ಥಳದಲ್ಲೂ ಕೂಡ ಧರ್ಮಸ್ಥಳದ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಊರಿನ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿನ್ನೆ ಪ್ರಗತಿಪರ ಒಕ್ಕೂಟಗಳ ಮುಖಂಡರುಗಳು ಸುದ್ದಿಗೋಷ್ಠಿಯನ್ನ ಮಾಡಿ ಯಾವುದೇ ಕಾರಣಕ್ಕೆ ಎಸ್ಐಟಿಯನ್ನು ವಾಪಸ್ ತೆಗೆದುಕೊಳ್ಬಾರ್ದು, ಜೊತೆಗೆ ಸಚಿವರು ಏನು ಷಡ್ಯಂತ್ರ ನಡೆದಿದೆ ಆ ರೀತಿಯಾಗೇನಿಲ್ಲ, ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡುವ ಮೂಲಕ ತನಿಖೆಯ ದಾರಿಯನ್ನ ಸಚಿವರೇ ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ಅವರ ಬಾಯಿಗೆ ಬೀಗವನ್ನ ಹಾಕ್ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರ ಮೇಲೆ ಸಾಹಿತಿ ಮುರುಳಸಿದ್ದಪ್ಪ ಸೇರಿದಂತೆ ಹಲವರು ಒತ್ತಾಯವನ್ನ ಮಾಡಿದ್ದಾರೆ. ಇದರ ನಡುವೆ ಈಗ ಪರಮೇಶ್ವರ್ ಅವರು ಉತ್ತರವನ್ನ ಮಂಡಿಸಲಿದ್ದಾರೆ. ಉತ್ತರದಲ್ಲಿ ಏನ್ ಹೇಳ್ತಾರೆ ಅನ್ನುವಂತಹ ಕುತೂಹಲಗಳು ಕೂಡ ಇದೆ. ಈಗಾಗಲೇ ಎಸ್ಐಟಿ ತನಿಖೆಯಿಂದ ಎಸ್ಐಟಿಯ ರಚನೆ ಫಾರ್ಮ್ ಮಾಡ್ಬೇಕಾದ್ರೆ ಕೆಲವು ನಿಯಮಗಳನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ.
ಹಾಗಾಗಿ SIT ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದೆ. ಯಾಕೆಂದ್ರೆ ಸರ್ಕಾರ SIT ಏಕಾಏಕಿ ರಚನೆ ಮಾಡೋದು ಅಥವಾ ಏಕಾಏಕಿ ಕೈ ಬಿಡುವಂತಹ ಅಧಿಕಾರ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಯಾಕೆಂದ್ರೆ ಅದಕ್ಕೆ ಆದಂತಹ ನ್ಯಾಯಾಲಯದ ತೀರ್ಪುಗಳು ಕೂಡ ಇದೆ. ಅದನ್ನ ಇಟ್ಕೊಂಡೇ SIT ಫಾರ್ಮ್ ಮಾಡಲಾಗಿರುತ್ತೆ. ಯಾವುದೇ ಒಂದು ಪ್ರಕರಣದ ತನಿಖೆಯನ್ನ SIT ಮಾಡ್ಬೇಕಾದ್ರೆ ಆ ತನಿಖೆ ಪೂರ್ಣಗೊಳ್ಳಬೇಕಾಗತ್ತೆ. ಪೂರ್ಣಗೊಂಡ ನಂತರ SIT ವಿಸರ್ಜನೆ ಮಾಡ್ಬೇಕಾಗತ್ತೆ. ಇನ್ನೂ ಕೂಡ ತನಿಖೆ ಮುಂದುವರೆದಿರುವಂತಹ ಸಂದರ್ಭದಲ್ಲೇ ಅದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಆ ತನಿಖೆಯನ್ನ ಇನ್ನು ಎಷ್ಟು ದಿನಗಳಾದ್ರೂ ಕೂಡ SIT ತನಿಖೆಯನ್ನ ಮಾಡೋದಕ್ಕೆ ಅವಕಾಶಗಳಿರುತ್ತೆ ಅನ್ನುವಂತಹ ವಾದಗಳು ಕೂಡ ಈಗಾಗಲೇ ಶುರುವಾಗಿದೆ. ಸೊ ಈ ಎಲ್ಲ ಮಧ್ಯೆ ಪರಮೇಶ್ವರ್ ಅವರು ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ, ಒಂದು ಕಡೆ ತನಿಖೆಯನ್ನ ಮುಂದುವರ್ಸೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರ ಹೇಗೆ ಅನ್ನುವಂಥದ್ದು ಇವತ್ತು ಸದನದಲ್ಲಿ ಪ್ರೂವ್ ಆಗತ್ತೆ. ಹಾಗಾಗಿ ಪರಮೇಶ್ವರ್ ಅವರ ಉತ್ತರದ ಕಡೆ ಎಲ್ಲರ ಗಮನ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವೋತ್ತಮನ ಡೀಟೇಲ್ಸ್.